ಕೆಳಗೂರು ಯಾವುದಪ್ಪ ಕರೆಕ್ಟಾಗಿದೆ. ಊರು ಕೆಳಗೆ ಇದೆ, ರೋಡ್ ಮೇಲೆ ಊರು ಕೆಳಗೆ. ಸೊ ಕೆಳಗೂರು ಅಂತೂ ನಮ್ಮ ಗಾಡಿನೂ ಒಂದು ಆಫ್ ರೋಡ್ ಮಾಡ್ತು. ಓಹ್, ಮುಂದೆ ರೈಟ್ ಬೇರೆ ಇದೆ ಇಲ್ಲಿ. ಇವಾಗ ಹಿಂಗಾದ್ರೆ ಇನ್ನು ಮಳೆಗಾಲದಲ್ಲಿ ಹೆಂಗಪ್ಪ ಸೀನು? ಮಳೆ ಬರೋಗಾಲ ಮಳೆ ಮುಗೀತು. ಇಲ್ಲಿ ಲೆಫ್ಟ್ ಎತ್ಕೋಬೇಕು. ಓಹ್, ಇನ್ನು ಮೇಲೆ ಓಕೆ. ಆಲ್ಮೋಸ್ಟ್ ರಾಣಿಚೇರಿ ಆಲ್ಮೋಸ್ಟ್ ಬಂದಾಯ್ತಪ್ಪ. ಮೂಡಿಗೆರೆ ರೋಡಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಎಲ್ಲಿ ನೋಡಿದ್ರು ಕರ್ವ್ಸು, ಎಲ್ಲಿ ನೋಡಿದ್ರೂ ಕಾಫಿ ಎಸ್ಟೇಟು, ಕಾಫಿ ಪ್ಲಾಂಟೇಶನ್ನು. ವಾವ್, ಅದರ ಎಕ್ಸ್ಪೀರಿಯನ್ಸೇ ಬೇರೆ. ಇಲ್ಲಿಂದ ಸ್ಟಾರ್ಟ್ ಆದರೆ ಆಲ್ಮೋಸ್ಟು ಹೊರನಾಡ್ವರೆಗೂ ಇದೇ ಥರ ರೋಡ್ ಇದೆ. ಸಖತ್ತಾಗಿ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲಿ ನೋಡಿದ್ರೂ ಬ್ಲ್ಯಾಕ್ ಪೆಪ್ಪರ್ ಇದೆ, ಕಾಳು ಮೆಣಸು, ಕಾಫಿ, ಟೀ. ಚಿಕ್ಕಮಂಗ್ಳೂರು ಅಂದರೆ ಏನಂತ ಕಡಿಮೆ ಅಲ್ಲ. ಕಾಫಿ ನಾಡು ಹೌದು, ಗುಡ್ಡದ ನಾಡು ಹೌದು, ಏನೇನು ಹೇಳಬೇಕು. ಈ ಕಡೆ ಮೂಡಿಗೆರೆ, ಕಳಸ, ಹೊರನಾಡು. ಈ ಕಡೆ ಬಂದರೆ ಘಾಟ್ ಸೆಕ್ಷನ್ನು ಮತ್ತು ವೆಸ್ಟರ್ನ್ ಘಾಟು, ಕಾಡಿದೆ, ಗುಡ್ಡ ಇದೆ. ಆಚೆ ಕಡೆ ಹೋದರೆ ಒಂಥರ ಬಯಲುಸೀಮೆ ಇದೆ, ಹೊಲ ಇದೆ. ಒಂಥರ ಚಿಕ್ಕಮಂಗ್ಳೂರು ಅಂದರೆ ಒಂಥರ ಅರೆ ಮಲೆನಾಡು ಇದ್ದಂಗೆ. ಒಂದು ಸೈಡ್ ಮಲೆನಾಡು, ಒಂದು ಸೈಡು ಬಯಲುಸೀಮೆ. ಹಾಸನೂ ಆಲ್ಮೋಸ್ಟ್ ಅದೇ ಥರ. ಈ ಕಡೆ ಸಕಲೇಶ್ಪುರ ಕಡೆ ಬಂದರೆ ಒಳ್ಳೊಳ್ಳೆ ವ್ಯೂ ಪಾಯಿಂಟು, ಗುಡ್ಡ, ಬೆಟ್ಟ, ಕಾಡು ಎಲ್ಲ ಇದೆ. ಆ ಕಡೆ ಬಂದರೆ ಹಾಸನ ಈಚೆ ಬಂದರೆ ಹೊಲ ಇದೆ. ಇಲ್ಲಿ ಎಲ್ಲಿ ನೋಡಿದ್ರೂ ಕಾಫಿ 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 ಪ್ಲಾಂಟೇಶನ್. ಆಲ್ಮೋಸ್ಟ್ ಕೊಟ್ಟಿಗೆಹಾರ. ಆ ಕಡೆ ನೋಡಿ ವ್ಯೂ ಕಾಣಿಸ್ತಾ ಇದೆ. ಅಲ್ಲಿ ಈ ಕಡೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಲ್ಲಿಂದ ಸ್ಟಾರ್ಟ್, ಎಲ್ಲಿ ನೋಡಿದ್ರೂ ಗುಡ್ಡ. ಮೇಬಿ ಕಾಣಿಸ್ತಾ ಇರೋದು ಯಾವುದೂ ಗೊತ್ತಿಲ್ಲ. ದೇವರ ಮನೆನೋ ಅಥವಾ ದೇವ್ರ ಮನೆ ಆದರೆ ಆಗಿರ್ಬೋದು, ಗೊತ್ತಿಲ್ಲ. ಇಲ್ಲಿಂದನೇ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ವ್ಯೂ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಕಾಣಿಸುತ್ತೆ. ಆ ವ್ಯೂ ನೋಡಿದ್ರೆ ದೇವ್ರ ಮನೆ ಅಂದ್ಕೊಂಡಿದ್ದೀನಿ. ಕೊಟ್ಟಿಗೆಹಾರಕ್ಕೆ ಹೋಗಿ ಒಂದು ನೀರು ದೋಸೆ ತಿಂದು, ಕೊಟ್ಟಿಗೆಹಾರದಲ್ಲಿ ನೀರು ದೋಸೆ ತುಂಬ ಫೇಮಸ್ಸು. ಇನ್ ಕೇಸ್ ನೀವು ಯಾವಾಗಾದ್ರು ಈ ಕಡೆ ಬಂದಿದ್ದೀರಾ ಅಂದರೆ ಮಿಸ್ ಮಾಡ್ದೇ ನೀರು ದೋಸೆ ತಿನ್ನಿ, ಭಾಳ ಟೇಸ್ಟಿಯಾಗಿರುತ್ತೆ.
ಕಡೆ ಎಲ್ಲ ಕಾಫಿ ಇದ್ರ ಜೊತೆಗೆ ಅಡಿಕೆ ತೋಟನೂ ಬೆಳೆದಿರ್ತಾರೆ, ಬಟ್ ಮೇಜರ್ ಕಾಫಿ. ಅಡಿಕೆ ತೋಟ ಇರುತ್ತೆ ಇಲ್ಲಿ, ಬಟ್ ಆ ರೇಂಜಿಗೆ ಸ್ವಲ್ಪ ಕಡಿಮೆ. ಕೊಟ್ಟಿಗೆಹಾರದಿಂದ ರೈಟ್ ತೊಗೊಂಡ್ರೆ ಕಳಸ, ಹೊರನಾಡು, ರಾಣಿಜೇರಿ ಎಲ್ಲ ಏರಿಯಲ್ಲಿ ಹೋಗ್ತೀವೋ ಆ ಕಡೆ ಸ್ಟ್ರೇಟ್ ಹೋದರೆ ಚಾರ್ಮಡಿ ಅಂತೂ ಕೇಳೇ ಇರ್ತೀರ. ಒನ್ ಆಫ್ ದಿ ಬಿಗ್ಗೆಸ್ಟ್ ಘಾಟ್ ಇನ್ ಕರ್ನಾಟಕ. ಇಲ್ಲಿ ಕರ್ವ್ಸು ತುಂಬ ಇದೆ. ಸೊ ಗಾಡಿ ಓಡಿಸ್ಬೇಕಿದ್ರೆ ನಿಧಾನಕ್ಕಾಗಿ ನೋಡ್ಕೊಂಡು ಓಡಿಸ್ಬೇಕು. ಏನೇನೋ ಓವರ್ಟೇಕ್ ಮಾಡೋದು ಇದು ಮಾಡೋದು ಅಂದರೆ ಸ್ವಲ್ಪ ಡೇಂಜರಸ್ಸು. ಸೊ ಈ ಕಡೆ ಬಂದಾಗ ಈ ರೋಡಲ್ಲಿ ಗಾಡಿನ ನಿಧಾನಕ್ಕೆ ಓಡಿಸಿ. ಹೋಗಯ್ಯೋ, ನೋಡಿ ವಾಟರ್ ಫಾಲ್ಸ್ ಬೀಳ್ತಾ ಇದೆ ಅಲ್ಲಿ, ಸಖತ್ತಾಗಿದೆ. ನೋಡೋಣ ವಾಪಸ್ ಬರ್ತಾ ವಿಡಿಯೋ ತೊಗೊಳಕ್ಕಾಗತ್ತಾ ಅಂತ. ಆ್ಯಕ್ಚುಲಿ ಕೊಟ್ಟಿಗೆಹಾರದಲ್ಲಿ ಹೇಳಿದ್ದೇನು ಅಂದರೆ ನಿನ್ನೆ ಫುಲ್ ಮಳೆ ಇತ್ತು. ಬೆಳಗ್ಗೆ ಬಿಸಿಲು ಇರುತ್ತೆ, ಸಾಯಂಕಾಲ ಆದ ತಕ್ಷಣ ಮಳೆ ಬರುತ್ತೆ, ಗುಡುಗು ಸಿಡ್ಡು ಎಲ್ಲ ಬಂದಿತ್ತಂತೆ. ಸೊ ಹೋಪ್ಫುಲಿ ದೇವರೇ ಇವತ್ತು ಬರೋದು ಬೇಡ, ಅಟ್ಲೀಸ್ಟು ಬಂದಿರೋದಕ್ಕಾದ್ರೂ ಒಂದು ಸ್ವಲ್ಪ ಉಪಯೋಗ ಆಗಲಿ, ಒಂದು ಒಳ್ಳೆ ವರ್ತಿ ಇರಲಿ ಅಂತ. ಮತ್ತೇನಿಲ್ಲ, ಒಂದು ಸಣ್ಣ ಸ್ವಾರ್ಥ. ಶಾರ್ಪ್ ಕರ್ವ್. ಇಲ್ಲೆಲ್ಲ ಎಲ್ಲಿ ನೋಡಿದ್ರೂ ಬರೀ ಟೀ ಎಸ್ಟೇಟ್. ಆವಾಗ ಕಾಣಿಸಿದ್ದೆಲ್ಲ ಕಾಫಿ, ಈಗ ಕಾಣಿಸೋದೆಲ್ಲ ಟೀ. ಕೆಳಗೂರು ಇದ್ಯಾವುದಪ್ಪ, ಕರೆಕ್ಟಾಗಿದೆ, ಊರು ಕೆಳಗೆ ಇದೆ, ರೋಡ್ ಮೇಲೆ ಊರು ಕೆಳಗೆ. ಸೊ ಕೆಳಗೂರು. ಸೊ ಹಂಗಾದ್ರೆ ಮೇಲಿರೋ ಊರಿನ ಹೆಸರು ಮೇಲೂರು ಅಂತ ಆಗಬೇಕಿತ್ತು. ಹೋಗಪ್ಪ, ಮುಂದೆ ಅರ್ಜೆಂಟ್ ಇದ್ದರೆ ನಾವು ಆರಾಮ್ಸೆ ಹೋಗೋಣ, ನೋ ರಿಸ್ಕ್. ನೋಡಿ ವ್ಯೂ ಎಷ್ಟು ಸಖತ್ತಾಗಿದೆ ಎದುರುಗಡೆ. ಇಲ್ಲೇ ನಿಲ್ಲಿಸೋಣ ಅಂತ ಮನಸ್ಸು, ಆದರೆ ಏನು ಮಾಡೋದು, ರೋಡು ಗಾಡಿಗಳು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಓಹೋ ಸ್ಟಾರ್ಟ್ ಆಯಿತು. ಅಲ್ಲಿ ನೋಡಿದ್ರೆ ಟೀ, ಇಲ್ಲಿ ನೋಡಿದ್ರೆ ಕಾಫಿ. ಸೊ ಇಲ್ಲಿ ಬಂದರೆ ಒಂಥರ ಟೀ ಕಾಫಿ ಆಗಿಬಿಡುತ್ತೆ. ಅಲ್ಲಿ ಮುಗೀತು, ಇಲ್ಲಿ ವ್ಯೂ ಸ್ಟಾರ್ಟ್ ಆಯ್ತು ಈಗ. ಸೂಪರ್ ವ್ಯೂ. ರಾಣಿಜೇರಿ ಕಾಫಿ ಶಾಪ್. ಸೊ ಇಲ್ಲಿ ನಾವು ಲೆಫ್ಟ್ ತಗೋಬೇಕು, ಸೀದಾ ಲೆಫ್ಟು. ವ್ಯೂ ನೋಡ್ರಪ್ಪ,
ಕಾಫಿ ತೋಟದ ನಡುವೆ ಏನು ರೈಡಿಂಗ್ ಗುರು. ವಾವ್, ಇಲ್ಲಿಂದನೇ ಇಷ್ಟು ಸೈಕ್ ಆಗಿದೆ. ಇನ್ನು ಅಲ್ಲಿ ಹೋದರೆ ಸೈಕೇ ಸೈಕು. ಏನಪ್ಪ ವ್ಯೂ ಅಂದರೆ ಎಲ್ಲೂ ನಿಲ್ಸೋಕ್ಕೂ ಜಾಗ ಇಲ್ಲ. ಓಹೋ ಕಳೆದೋಗ್ಬಿಟ್ಟೆ. ವಾವ್, ಅಲ್ಲಿ ನೋಡೋ ಗುರು ಹೆಂಗಿದೆ ಅಂತ. ಫುಲ್ ಸೈಕು. ಇಲ್ಲಿ ನೋಡಿದ್ರು ಬೆಟ್ಟ, ಅಲ್ಲಿ ನೋಡಿದ್ರು ಬೆಟ್ಟ. ವ್ಯೂ ಮಾತ್ರ ಬಾ. ರಾಣಿ ಜಗಲ್ಲೂ ಹಿಂಗೇ ಇರಲಪ್ಪ ವ್ಯೂ, ಒಳ್ಳೆ ಮೋಡ ಇರಲಪ್ಪ. ಅಟ್ಲೀಸ್ಟ್ ಆ ವ್ಯೂಗಾರು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕು ಕಮೆಂಟು ಬರಲಿ ಆ ವ್ಯೂಗೆ. ಅಟ್ಲೀಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ಮಾತ್ರ. ಇಲ್ಲಿಂದ ಸ್ಟಾರ್ಟು ಮಣ್ ರೋಡು. ನಿಧಾನ. ಓ ನಮ್ಮದು ಆಫ್ ರೋಡ್ ಗಾಡಿ ಅಲ್ಲ. ಆದ್ರೂ ಸ್ಕಿಡ್ ಆಯಿತು ಒಂದು ಸ್ವಲ್ಪ. ಕಲ್ಲಿದ್ರೂ ಪರವಾಗಿಲ್ಲ, ಈ ಥರ ರೋಡು ಅದರಲ್ಲೂ ನಮ್ಮ ಗಾಡಿಗೆ ಹೇಳಿ ಮಾಡಿಸಿದ್ದಲ್ಲ. ಇಲ್ಲಿಂದ ಸ್ಟಾರ್ಟು. ಇನ್ನು ಹೆಂಗೈತಪ್ಪ ರೋಡು. ಅದೇನು ವಾಟರ್ ಫಾಲ್ಸಾ? ಫಾಲ್ಸ್ ಥರ ಕಾಣಿಸ್ತಪ್ಪ. ರಾಣಿ ಜರಿ ಇನ್ನೂ 5 ಕಿಲೋಮೀಟ್ರ್ ಕರೆಕ್ಟು. ವಾಟರ್ ಫಾಲ್ಸ್ ಅದು ಯಾವುದಪ್ಪ ಫಾಲ್ಸ್ ಅದು? ವಾವ್, ಇಲ್ಲೇನೋ ಒಂದು ಸ್ವಲ್ಪ ಚೆನ್ನಾಗಿದ್ದಂಗಿದೆ ಸಿಮೆಂಟ್ ರೋಡು. ನೋಡಿ ಅದೇ ವ್ಯೂ ಪಾಯಿಂಟು ಅನ್ಸುತ್ತಾ? ಯಾವುದಕ್ಕೂ ನೋಡೋಣ ಮುಂದೆ ಹೋಗಿ.
ಊಹಾ ಊಹಾ. ಯಾವುದಕ್ಕೂ ಇನ್ನೂ ಹೋದರೆ ಗೊತ್ತಾಗುತ್ತೆ, ರಿವೀಲ್ ಆಗುತ್ತೆ ಏನು ಅಂತ. ಅಲ್ಲಿ ನೋಡಿದ್ರು ವ್ಯೂ, ಇಲ್ಲಿ ನೋಡಿದ್ರು ವ್ಯೂ, ಬಾ 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 ಬಾ. ಒಂದು ನಿಮಿಷ. ನಮ್ಮರೊಂದಷ್ಟು ಜನ ಮೇಲೆ ಇನ್ನೂ ಇದ್ದಾರೆ ವರ್ಕಿಂಗ್. ಮತ್ತೆ ಟಿಕೆಟ್ ತೊಗೊಂಡು ಹೋಗಿದ್ದೀವಿ ಆಯ್ತಾ. ಒಂದಷ್ಟು ಜನ ಇದ್ದಾರೆ, ನಾವು ಪೂರ್ತಿ ಹೋಗಲಿಲ್ಲ, ಅರ್ಧಕ್ಕೆ ಒಂಚೂರು ಕೆಳಗೆ ಬರ್ತೀವಿ ಮೇಡಮ್. ನಮ್ಮ ಮತ್ತೆ ಬಂದಾಗ ಕೇಳಬೇಕು, ಇಲ್ಲ ಇಲ್ಲೆಲ್ಲ ಮುಂದೆ ರೈಟ್ ತಗೋಬೇಕಲ್ವಾ? ಕಾರ್ ಹೋಗಿದ್ದು, ಇನ್ನೊಂದು ಕಾರಲ್ಲಿ ಐತೆ ಟಿಕೆಟ್. ಯಾಕಂದ್ರೆ ನಾವು ಕೇಳ್ತೀವಿ ಅಂದ್ರೆ ಅಲ್ಲ ನೀವು ಏನೋ ಒಂದು ಕೊಟ್ಬಿಡ್ರಿ ಹೋಗ್ಲಿ, ಗುರ್ತ್ಗೇನಾದ್ರು ಒಂದು, ಇಲ್ಲಾಂದ್ರೆ ಹೈಕೋರ್ಟ್ನವ್ರು ಅಂತೀವಿ. ಅರ್ಥ ಆಗುತ್ತಾ? ಯಾವ್ದಂದ್ರ ಅಲ್ಲ ಯಾಕೆ ಗೊತ್ತಣ್ಣ, ನಾನು ಅದು ಕೇಳಿದ್ದು ಹಿಂಗೆ ಗಾಡಿ ಪಾಸ್ ಆಗತ್ತೀಗ ಎಲ್ಲರನ್ನೂ ಅಡ್ಡ ಹಾಕ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಮತ್ತೆ ಬರ್ತೀನಿ. ಅಲ್ಲ ನೀವು ನೋಡಿದ್ದೀನಿ, ಹೋಗಿ ಬನ್ನಿ. ಸರ್ ಮುಂದೆ ರೈಟ್ ಅಲ್ಲ? ಮುಂದೆ ಹೋಗಿ ಸೀದಾ ಮುಂದೆ ಹೋಗಿ ನೀವು ರೈಟ್, ಲೆಫ್ಟ್ ಹೋಗ್ಬೇಡಿ. ಲೆಫ್ಟ್ ಹೋದ್ರೆ ಎಸ್ಟೇಟಿಗೆ ಹೋಗುತ್ತೆ, ರೈಟ್ ತಗೋಬೇಕಲ್ವಾ? ಮತ್ತೆ ಹೌದು ನಿಮ್ಗೆ ರೈಟಿಗೆ ಇದು ಮ್ಯಾಪು ತೋರಿಸ್ತಾ ಇಲ್ಲ ಕರೆಕ್ಟಾಗಿ. ಹೋದ್ರೆ ಕಾಲ್ ಬೇರೆ ದೇವಸ್ಥಾನಕ್ಕೆ ಹೋಗುತ್ತೆ, ಹಿಂಗೆ ಅಲ್ಲೇ ಗಾಡಿಗಳು ನಿಂತಿದ್ದಾರೆ. ಲೆಫ್ಟ್ ಮೇಲೆ ತಗೊಳ್ಳಿ, ನೀವು ಎಂಡ್ ಆಗಕ್ಕೂ ಲಾಸ್ಟ್ ಇದಾಗಕ್ಕೂ ಲೆಫ್ಟ್ ತಗೊಳ್ಳಿ, ಮೇಲ್ಗಡೆ ಅಲ್ಲಿಗೆ ಹೋಗ್ಬೋದು. ಬೈಕ್ ಮಾತ್ರ ಹೋಗೋದು, ಕಾರ್ಗಳು ಹೋಗಂಗಿಲ್ಲ. ಓ, ಇಲ್ಲಿ ಮುಂದೆ ರೈಟು ಆಮೇಲೆ ಲೆಫ್ಟು ಹಾಂ ಅಷ್ಟೇ ಅಲ್ವಾ? ಓಕೆ ಸರ್. ಸರಿ. ನಮ್ಮ ಮ್ಯಾಪು ಬಂದಪ್ಪ. ಇಲ್ಲೆಲ್ಲೋ ಮುಂದೆ ಹೋಗಿ ರೈಟ್ ತೊಗೋಬೇಕು ಅಂದರು, ಆಮೇಲೆ ಲೆಫ್ಟು. ರೋಡು ಸ್ವಲ್ಪ ಕಿರಿಕಾಗೈತೆ. ನೋಡಿ, ಇಲ್ಲಿ ಬಂದರೆ ಪರ್ಮಿಷನ್ನು ಚೆಕ್ ಪೋಸ್ಟ್ ಇದೆ. 10 ರೂಪಾಯಿ ಕೊಟ್ಟರೆ ಒಳಗೆ ಪರ್ಮಿಟ್ಟು. ಆ್ಯಕ್ಚುಲಿ ಇಲ್ಲಿ ರಾಣಿಜೇರಿ ಫಸ್ಟ್ ಸಿಗೋದು. ಆಮೇಲೆ ಮುಂದೆ ಹೋಗ್ತಾ ಇದ್ದಂಗೆ ಎಲ್ಲಿ ನೋಡಿದ್ರು ಬರೀ ವ್ಯೂಗಳು, ಎಲ್ಲೋದ್ರೂ ಬೆಟ್ಟನೇ ಹತ್ಕೊಂಡು ಒಯ್ತಾನೆ ಇರೋದು. ಈ ಬಂಡಜ್ಜೆ ಫಾಲ್ಸ್ ಟ್ರೆಕ್ಕಿಗೆ ಏನಾದ್ರು ಬರಬೇಕು ಅಂದರೆ ಇಲ್ಲಿಂದನೇ ಸ್ಟಾರ್ಟು ಅನಿಸುತ್ತೆ. ನೋಡೋಣ, ಕನ್ಫರ್ಮ್ ಮಾಡ್ಕೊಳ್ಳೋಣ. ಬಂಡಜ್ಜೆ, ಬಲ್ಲಾಳ್ ರಾಯದುರ್ಗ ಅದೆಲ್ಲ ಇಲ್ಲೇ ಇರೋದು. ರಾಣಿಜೇರಿ ಅಂದರೆ ಜಸ್ಟ್ ಒಂದೇ ವ್ಯೂ ಪಾಯಿಂಟು, ಸ್ಟಾರ್ಟಿಂಗ್ ಒಂದೇ ಇರೋದು. ಏನಪ್ಪ ರೋಡು, ಎಲ್ಲಿ ನೋಡಿದ್ರು ಮೋಸ್ಟ್ಲಿ ನಿನ್ನೇನು ಮಳೆಗೆ ಅನಿಸುತ್ತೆ. ನಿನ್ನೆ ಫುಲ್ ಮಳೆ ಆಗಿತ್ತಂತೆ ಇಲ್ಲಿ. ಗಾಡಿ ಹೋಗ್ಲಪ್ಪ ಕರೆಕ್ಟಾಗಿ. ಮೇಲೆ ವ್ಯೂ ಇದೆ ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಮಾತ್ರ ಸುಖ ಇದೆ. ಯಾವುದನ್ನು ಈಸಿಯಾಗಿ ದಕ್ಸ್ಕೋಬಾರ್ದು, ಸ್ವಲ್ಪ ಕಷ್ಟಪಟ್ಟರೆ
ಅಲ್ಲೆಲ್ಲ ಒಂದು ಫಾಲ್ಸು ಇದ್ದಂಗೆ ಐತಪ್ಪ. ವಾವ್, ಸೂಪರ್. ವಾಟರ್ ಫಾಲ್ಸ್ ಇದೆ ಅಲ್ಲಿ. ಓಹ್, ನೋಡೋಣ ಆಮೇಲೆ. ಸೂಪರ್. ಓ, ರಾಣಿ ಜರಿ ಫಾಲ್ಸ್ ಮೇ ಬಿ ಇದೇ ಇರಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನೋಡೋಣ, ಅಲ್ಲಿ ಹೋಗೋಕ್ಕಾಗತ್ತಂತ ಟ್ರೈ ಮಾಡೋಣ. ಇವಾಗ ಟೈಮ್ ಇಲ್ಲ, ನೀರಲ್ಲೆಲ್ಲ ಗಾಡಿ ಓಡಿಸ್ಕೊಂಡು. ವಾವ್, ವ್ಯೂ ನೋಡ್ರಪ್ಪ. ಫುಲ್ ಸೈಕ್ ವ್ಯೂ. ವಾವ್, ಅವ್ರು ಇಲ್ಲೇ ಹೇಳಿದಿರ್ಬೇಕು ಮೋಸ್ಟ್ಲಿ ರೈಟ್ ಹೋಗಿ ಅಂತ. ಓ, ಅಂತೂ ನಮ್ಮ ಗಾಡಿನೂ ಒಂದು ಆಫ್ ರೋಡ್ ಮಾಡ್ತು. ಓಹೋ, ಮುಂದೆ ರೈಟ್ ಬೇರೆ ಇದೆ ಇಲ್ಲಿ. ಇವಾಗ ಹಿಂಗಾದ್ರೆ ಇನ್ನು ಮಳೆಗಾಲದಲ್ಲಿ ಹೆಂಗಪ್ಪ ಸೀನು? ಮಳೆ ಬರೋಗಾಲ ಮಳೆ ಮುಗೀತು. ಅಲ್ಲಿ ಎದುರುಗಡೆ ಏನೋ ಕಾಣಿಸ್ದಂಗಿದೆ, ನೋಡಬೇಕು. ಇಲ್ಲ, ಅಲ್ಲಿ ಹಾಂ, ಅದೇ ಸೇಮ್ ವ್ಯೂ ಪಾಯಿಂಟು. ಮತ್ತೇನಿಲ್ಲ ಜಾಸ್ತಿಯಲ್ಲಿ. ಇಲ್ಲಿ ಲೆಫ್ಟ್ ಎತ್ಕೋಬೇಕು. ಓಹ್, ಇನ್ನು ಮೇಲೆ ಓಕೆ. ಆಲ್ಮೋಸ್ಟ್ ರಾಣಿ ಜರಿ ಆಲ್ಮೋಸ್ಟ್ ಬಂದಾಯ್ತಪ್ಪ. ಕಮಾಂಡರ್ ಜೀಪ್ ಮಾತ್ರ ಏನು ಮರನಪ್ಪ. ಹೌದು, ಸ್ಟಾರ್ಟಿಂಗ್ ನೀವು ಇಲ್ಲಿ ಬಂದಿದ್ದಂಗೆ ರಾಣಿಜರಿ ವ್ಯೂ ಪಾಯಿಂಟ್ ಸಿಗುತ್ತೆ. ಅದು ಬಂದ್ಬಿಟ್ಟು ರಾಣಿಜರಿ ಅಂದರೆ ಫಾಲ್ಸ್ ಅಲ್ಲ, ಅದು ಬಂದ್ಬಿಟ್ಟು ರಾಣಿಜರಿ ವ್ಯೂ ಪಾಯಿಂಟ್. ಅಲ್ಲಿ ವ್ಯೂ ಪಾಯಿಂಟ್ ಅಂದರೆ ಮಂಗಳೂರು, ಬೆಳ್ತಂಗಡಿ, ಆ ಕಡೆ ಬೆಲ್ಟ್ ಎಲ್ಲ ಕಾಣುತ್ತೆ ನಿಮಗೆ. ಆ ಕಡೆ ಬೆಳ್ತಂಗಡಿ ವೈಲ್ಡ್ ಲೈಫ್ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಈ ಥರ ಫಾಲ್ ಮಾತ್ರ ನಾನು ನೋಡೇ ಇಲ್ಲ. ರೋಡೇ ಕಾಣಿಸಲ್ಲ, ಲೈಟಲ್ಲಿ ಮಾತ್ರ ಗೊತ್ತಾಗುತ್ತೆ ಕಾರ್ ಬರ್ತಾ ಇದೆಯಾ ಇಲ್ಲ.